ಬಲ್ಲು ಆಕ್ಚುಲಿ ಕಾರ್ಪೊರೇಷನ್ ತೊಟ್ಟಿಗಳು ನೀಟಾಗಿದೆ, ಆದ್ರೆ ಅದ್ರ ಮೇಂಟೆನೆನ್ಸ್ ಸರಿಗಿಲ್ಲ. ಜನಕ್ಕೆ ಹೇಗೆ ಕ್ಲೀನ್ ಆಗಿ ಇಟ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಅದರಿಂದಾನೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ಡಿಸೀಸ್ಗಳು ಬರ್ತಾ ಇದೆ. ಎಲ್ಲ ಯಾರ ಹತ್ರ ಹೇಳ್ಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾವು ಜನಗಳಿಗೆ ಕಸ ಎಲ್ಲ ಹಾಕ್ಬೇಕು ಅಂತ ತಿಳಿ ಹೇಳ್ಬೇಕಾ? ಎಕ್ಸಾಕ್ಟ್ಲಿ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಕಸ ವೃತ್ತಿ ಕಾರ್ಯಕ್ರಮನ ಹಮ್ಕೊಳ್ಳೋಣ. ಈಗ ಜಾಗೃತಿ ಆಗ್ಬೇಕಾಗಿರೋದು ಕಸನ ಜನನ? ಅಲ್ಲೂ ಕಸದ ಬಗ್ಗೆ ಜನ ಜಾಗೃತಿ ಆಗ್ಬೇಕು. ಕರೆಕ್ಟ್. ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಮಧ್ಯೆ ಏನೋ ಬಿಸಿ ಬಿಸಿಯಾಗಿ ಚರ್ಚೆ ನಡೀತಾ ಇತ್ತು ಅನ್ಸುತ್ತೆ. ನನ್ನಿಂದ ಏನೋ ತೊಂದರೆ ಆಗಿದೆ. ಅಭಿ, ನೀವು ಕರೆಕ್ಟ್ ಆದ ಟೈಮ್ಗೆ ಬಂದಿದ್ದೀರಾ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ನಾನ್ ಬೇರೆ ಕಂಟೆಕ್ಟ್ ಮಾಡ್ಬೇಕು ಅಂತಿದ್ದೀನಿ. ನೋಡಿ, ನೀವು ಯಾಕೆ ಏನು ಎತ್ತ ಕೇಳ್ದೆ, ನಾಳೆ ಬೆಳಗ್ಗೆ 8 o'clock ರೆಡಿಯಾಗಿ ಪರ್ಕೆ ಎತ್ಕೊಂಡು ಕಸ ತೊಟ್ಟಿ ಹತ್ರ ಬಂದ್ಬಿಡಿ. ಬಾರ ಇಲ್ಲಿ ಕಸ ಹಾಕೋದಿಕ್ಕೂ ಹೇಳು. ಏನ ಅಲ್ಲೋಡು ಹೇಳ ಹೇಳ ಅಂತ ಹೇಳ. ಬರ ಕಡ ನೆಮ್ಮದಿಯಾಗಿ ಸಮಾಜ ಸೇವೆ ಮಾಡಕ್ಕೂ ಬಿಡಲ್ವಲ್ರಿ ನೀವು? ತಂಗಿ ಏನಮ್ಮ ಏನು ಗೋಣಿಚಿಲ್ಲ? ಗೋಣಿಚಿಲ್ದ ಬಾಯಿ ನೋಡಿ ಬಾವ. ಹೋಗ್ರ ಬರೀ ಬಾಯಿ ನೋಡು ಕೈ ನೋಡು ಇವೇ ಆಗೋಯ್ತು. ಕಟ್ಟ ಕಡಿಕೊಂಡು ನಾಂದಿದ್ದೀನಿ ಕಣ್ರಿ, ಎದ್ಕೊಂಬಿಡಿ. ಯಾರೋ ಸರಿಯಾಗಿ ಮರ್ಡರ್ ಮಾಡಿ ಗೋಣಿಚೀಲದಲ್ಲಿ ಕಟ್ಟಿ ಇಲ್ಲಿ ತಂದು ಸಾಕ್ಬಿಟ್ಟವ್ರೆ. ಅಲ್ಲಿ ನೋಡು, ಗಂಡಗಲಿ ವಂಶದವರು ಪಬ್ಲಿಸಿಟಿಗೋಸ್ಕರ ಪರ್ಕೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಡಿ, ನಾ ಏನಂತ ಮಾಸ್ತ್ರ 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 ನಮ್ ಸಾಹೇಬ್ರು ಸುಸ್ತ್ರೆ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗಬಾರ ಅನ್ಬೇಡ. ಆಯ್ತು ಬಿಡ, ಬರೋದು ಬಂದಿದ್ಯಾ, ಸ್ವಲ್ಪ ಸಮಾಜ ಸೇವೆ ಮಾಡು. ಇಡೀ ಪರ್ಕೆ ಹೊತ್ಕೊಂಡ್ ಮಂಕ್ರಿ. ಇತ್ತಿಗೆ ಗ್ಯಾಂಗ್ ವಾರ್ ಜಾಸ್ತಿ ಆಗ್ತದೆ. ಒಬ್ಬ ರೌಡಿ ಮರ್ಡರ್ ಆಗಿದ್ದಾನೆ, ಅವನ್ ಬಾಡಿನ ಟ್ರೇಸ್ ಔಟ್ ಮಾಡ್ತಾ ಇದೀವಿ. ಅದು ನಿಮ್ಗೆ ಗೊತ್ತು? ಹಾಗಂತ ಎಲ್ರು ಮಾತಾಡ್ತಾ ಇದ್ರು. ಡೆಡ್ ಬಾಡಿನೆಲ್ಲಾದ್ರೂ ನೋಡಿದ್ರ? ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಏನದು ಗೋಣಿಚೀಲ? ಇದ್ರಲ್ಲಿ ಅಂತದ್ದೇನು ಇಲ್ಲ. ಇದು ಮೊನ್ನೆ ಅಲ್ಲೆಲ್ಲೋ ಮದುವೆ ನಡೀತಾ ಇತ್ತಲ್ವಾ, ಈ ಅಂಜಲಿಯಲ್ಲೇನೋ ಪರ್ವತ ತಂದು ಬಿಸಾಕಿರ್ಬೇಕು. ನಮ್ಮನ್ ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ಯಾ? ಎಲ್ರು ಈ ಕಡೆ ಬಂದ್ರೆ ಸರಿ, ಇನ್ನು ಲಾಠಿ ತಗೊಂಡ್ ಬೀಸ್ಬೇಕಾಗತ್ತೆ. ಅಲ್ಲ ಕಣ ಶಿಷ್ಬಲ, ಏ ಪಾಂಡುರಂಗ, ನಾ ಇಲ್ಲಿ ಹೇಗ್ ಬಂತು? ಮೊದ್ಲು ನೋಡಿದ್ ಯಾರು? ಫಸ್ಟ್ ನೋಡಿದ್ ಬಿಟ್ಲ, ಆಮೇಲೆ ಪದ್ದು ನೋಡ್ದ. ಆಮೇಲೆ ಎಲ್ರು ನೋಡ್ಬಿಟ್ರಿ. ಏನ್ ಸರ್ ಇದು? ಕೊಲೆ ಮಾಡಿ ಹೆಣನ ಮೂಟಲ್ ತುಂಬ್ಕೊಂಡ್ ಬಂದ್ ಹಾಕಿದ್ದಾರೆ. ಇಂತ ಸೀರಿಯಸ್ ಮ್ಯಾಟರ್ನ ನಿಮ್ಗೆ ಹೇಳಿಲ್ಲ ಅಂದ್ರೆ ಹೇಗೆ ಸರ್? ಏ ಪಾಂಡುರಂಗ, ಹೆಣ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ನನ್ಗೆ ತಿಳಿಸ್ಬೇಕು. ಏಯ್, ಅದಕ್ಕಿಂತ ಮುಂಚೆ ನೀನ್ ಫೋಟೋ ತಗೊಳ. ಸರ್, ಅಲ್ಲಿ ಬಾಡಿದೆ ಕಾಣಿಸ್ತಾ ಇಲ್ಲ. ಅಯ್ಯೋ ಶಿವನೇ, ಇಲ್ಲಿದ್ದ ಬಾಡಿ ಎಲ್ಲೋಯ್ತು? ಏ ಪಾಂಡುರಂಗ, ಇಲ್ಲಿದ್ದ ಬಾಡಿ ಎಲ್ಲೋಯ್ತು? ಶಿಶುಪಾಲ, ಇದು ಯಾವ ಊರ್ ನ್ಯಾಯ ಅಂತ? ನಾವೆಲ್ಲರೂ ನಿನ್ನ ಮುಂದೆ ಗರಡ್ ಗಂಬ ತರ ನಿಂತಿದೀವಿ. ಅದೆಲ್ಲೋಯ್ತು ಇದೆಲ್ಲೋಯ್ತು ಅಂತ ಸುಮ್ನೆ ಇಲ್ಲದೆಲ್ಲ ಪ್ರಶ್ನೆ ಕೇಳಿದ್ರೆ ನಾನ್ ಸುಮ್ಮನೆ ಅಷ್ಟೇ. ಇನ್ಸ್ಪೆಕ್ಟರ್, ಇದು ಒಂದು ಮರ್ಡರ್. ಈ ಮರ್ಡರ್ಗೆ ಪೊಲಿಟಿಕಲ್ ರೈವಲ್ರಿನೇ ಕಾರಣ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ರಾಜಕೀಯ ವ್ಯಕ್ತಿಗಳೇ ಕೊಲೆ ಮಾಡ್ತಿದ್ದಾರೆ ಅಂತ ಫಸ್ಟ್ ಎಪಿಸೋಡ್ ನಲ್ಲಿ ಹೇಳ್ಬಿಡ್ಲಾ? ನಿಜನ ಸುಳ್ಳು ಅಂತ ಗೊತ್ತಿಲ್ಲದೆ ಹೇಳೋದು ತಪ್ಪಲ್ವೇನ್ರಿ? ಸರ್, ಇದ್ರ ಬಗ್ಗೆ ಕುತೂಹಲ ಹುಟ್ಟಬೇಕು ಅಂದ್ರೆ ನೆಗೆಟಿವ್ ಆಗೇ ಹೇಳ್ಬೇಕು. ಆಗ ಜನರು ತಪ್ಪದೆ ಮುಂದಿನ ಎಪಿಸೋಡ್ ನೋಡ್ತಾರೆ. ನಾವ್ ರಸ್ತೆ ಕ್ಲೀನ್ ಮಾಡ್ಬೇಕು ಅಂತ ಬೀದಿ ಬಂದಿದೆ, ತಪ್ಪಾಗೋಯ್ತು ಕಣ. ಅಯ್ಯೋ, ಮತ್ತೆ ಹೆಣ. ಲೋ, ಇದೇನೋ ಇದು ಹೆಣ ನಮ್ಮನ್ನೇ ಹಿಡ್ಕೊಂಡ್ ಬಂದಿದೆ. ಲೋ, ಡೌನ್ ಇದೆಯಲ್ಲ, ಉಳ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಯಾಕೋ ಇದು ಜಾಸ್ತಿ ಆಗೋಯ್ತು. ನೀನ್ ಹೋಗಿ ಗಾಡಿ ತಗೊಂಬಾ, ಇವತ್ತು ಈ ಹೆಣಕ್ಕೊಂದು ಗತಿ ಕಾಣಿಸ್ಬಿಡ್ತೀನಿ. ಪ್ರಿಯ ವೀಕ್ಷಕ್, ಬಾಡಿ ಮತ್ತೆ ಗಾಡಿ ಮೇಲೆ ಬಂದಿದೆ. ಜವಾಲ ಗುರು, ಒಂದ್ ಬಿಡಿ ಗುರು. ಹೆಣತ್ತರ ಬಿಟ್ಕೊಂಡಿದ್ದೆ. ಬಳ್ಳಾರಿ ಎಲೆಕ್ಷನ್ ಅಲ್ಲಿ ನಮ್ ಪಕ್ಷಕ್ಕೆ ಓಟ್ ಹಾಕು ಅಂತ ಎಲ್ಲಾ ಪಕ್ಷರು ಕುಡ್ಸ್ಬಿಟ್ರಲ್ಲ, ಅದಕ್ಕೆ ಟೈಟ್ ಆಗಿ ಫ್ಲಾಟ್ ಆಗಿ. ಶಿಶುಪಾಲ ಸಾಹೇಬ್ರೆ, ನಾವೆಲ್ಲರೂ ನಿಯತ್ತಾಗಿ ಸಮಾಜ ಸೇವೆ ಮಾಡ್ಕೊಂಡಿದ್ವಿ. ವಿನಾಕಾರಣ ಕೊಲೆ ಆಪಾದನೆ ಉರಿಸ್ತಲ್ಲ, ಹಾಗಾಗಿ ನಿನ್ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ತಾ ಇದ್ದೀನಿ.